ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ನಿಯಮಾವಳಿಗಳಿಂದ ಯಾರೆಲ್ಲ ಅಕ್ರಮವಾಗಿ BPL ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರೋ ಅವರ ಒಂದು ಕಾರ್ಡ್ಗಳನ್ನು ರದ್ದು ಮಾಡಿ ಅದನ್ನು APL ಕಾರ್ಡ್ ಮಾಡಬೇಕು ಅಂತೇಳಿ ಸರ್ಕಾರ ಒಂದಷ್ಟು ನಿಯಮಾವಳಿಗಳನ್ನು ತಂತು. ಸೊ ಇದರಿಂದಾಗಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಈ ರೇಷನ್ನನ್ನು ಕೊಡ್ತಾ ಇರುವಂಥ ಹೊರೆ ಸ್ವಲ್ಪ ಕಡಿಮೆಯಾಯಿತು. ಕಾರಣ ಅಕ್ರಮವಾಗಿ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಅನುಕೂಲ ಇದ್ದರೂ ಸರ್ಕಾರ ನಿಗದಿಪಡಿಸಿರುವಂಥ ವಾರ್ಷಿಕ ಆದಾಯಕ್ಕಿಂತಲೂ ಹೆಚ್ಚಿನ ಒಂದು ಆದಾಯವನ್ನು ಗಳಿಸ್ತಾ ಇರುವಂಥವ್ರು ಕೂಡ BPL ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಆರಾಮಾಗಿ ರೇಷನನ್ನು ಹೋಗಿ ತಗೊಂಡು ಬಂದು ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾಯಿದ್ರು. ಅದಕ್ಕೆಲ್ಲವೂ ಕೂಡ ಬ್ರೇಕ್ ಬಿದ್ದಿದೆ, ನಿಜ. ಆದರೆ ಒಂದು ಕುಟುಂಬದಲ್ಲಿ ಎಲ್ಲರೂ ಬಡವರಿದ್ದು ಯಾರೋ ಒಬ್ಬರು ಮಾತ್ರ ಸಣ್ಣ ಪುಟ್ಟ ತೆರಿಗೆಯನ್ನು ಕಟ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಡೀ ಕುಟುಂಬದ ರೇಷನ್ ಕಾರ್ಡನ್ನೇ ರದ್ದು ಮಾಡುವಂಥ ಒಂದು ಪರಿಸ್ಥಿತಿಗೂ ಕೂಡ ಸರ್ಕಾರ ಬಂದು ತಲುಪಿದೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ನೋಡಿ, ಆದಾಯ ತೆರಿಗೆ ಪಾವತಿ ಮಾಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಕುಟುಂಬದ BPL ಕಾರ್ಡನ್ನು ರದ್ದುಗೊಳಿಸಿ APL ಕಾರ್ಡ್ ಮಾಡಿ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆದಿದೆ ಅನ್ನುವಂಥ ಆರೋಪ ಇದೀಗ ಕೇಳಿಬಂದಿದೆ. ಕೇವಲ ಒಬ್ಬರ ಕಾರಣಕ್ಕಾಗಿ ಇಡೀ ಕುಟುಂಬ ರೇಷನ್ ಕಾರ್ಡಿನ ರೇಷನ್ ಮೇಲೆ ಅವಲಂಬಿತವಾಗಿದ್ದದ್ದನ್ನು ರದ್ದುಗೊಳಿಸಿದ ಬಳಿಕ ಇದೀಗ ಅವರು ಅಕ್ಕಿಗಾಗಿ ಪರದಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನೋಡಿ, ಕಾಲ ಬದಲಾದಂತೆ ಆದಾಯ ಕೂಡ ಹೆಚ್ಚಾಗತ್ತೆ. ಯಾರೇನು ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಕಡಿಮೆ ಆದಾಯದಲ್ಲೇ ಬದುಕೋಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾವು ಕಡಿಮೆ ಆದಾಯ ಗಳಿಸ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕನಾದಂಥ ಪ್ರಯತ್ನ, ದುಡಿಮೆಯನ್ನು ಮಾಡ್ತಲೇ ಇರ್ತಾರೆ. ಆದರೆ ಆದಾಯದಂತೆ ಸರ್ಕಾರದ ನಿಯಮ ಮಾನದಂಡಗಳು ಕೂಡ ಬದಲಾವಣೆ ಆಗಬೇಕಾಗಿತ್ತು. ಈಗ ಕಾಲ ಬದಲಾಗಿರೋದ್ರಿಂದಾಗಿ ನೋಡಿ, ಈಗ 1.5 ಲಕ್ಷ ಅಥವಾ 3 ಲಕ್ಷ ವಾರ್ಷಿಕ ಆದಾಯ ಯಾರದ್ದಿರುತ್ತೋ ಅಂಥವ್ರಿಗೆ ಮಾತ್ರ ಈ ಒಂದು BPL ಕಾರ್ಡನ್ನು ಕೊಡುವಂಥ ವ್ಯವಸ್ಥೆ ಇದೆ. ಬಟ್ ಈ ಕಾಲ ಬದಲಾಗಿರೋದ್ರಿಂದಾಗಿ ಆ ಒಂದು ಆದಾಯದ ಮಿತಿ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಿದ್ರೆ ಬಹುಶಃ ಒಳ್ಳೇದಿರ್ತಿತ್ತೇನೋ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿದೆ. ಆದರೆ 2017ರಲ್ಲಿ ನಿಗದಿಯಾಗಿದ್ದಂಥ ಮಾನದಂಡವನ್ನೇ ಇಟ್ಕೊಂಡು ಲಕ್ಷಾಂತರ ಕುಟುಂಬಗಳ BPL ಕಾರ್ಡನ್ನು ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ. ಒಂದು ಚಾನ್ಸ್ ಕೊಡ್ಬೋದಿತ್ತಲ್ವಾ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೂಡ ಕೇಳಿಬಂದಿದೆ. CM ಸಿದ್ದರಾಮಯ್ಯ ಮಾತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ನಾನು ಮಾಡಿದ್ದಲ್ಲ, ಕೇಂದ್ರ ಸರ್ಕಾರದ ನಿಯಮ ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡಿ ತಾವು ನುಣುಚಿಕೊಳ್ತಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರಗಳ ಕಚ್ಚಾಟದಲ್ಲಿ ಈಗ ಕೂಸು ಬಡವಾಯಿತು ಅನ್ನೋ ಹಾಗೆ BPL ಕಾರ್ಡ್ ರದ್ದಾದಂಥ ಅನೇಕ ಕುಟುಂಬಗಳಿಗೆ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. BPL ಕಾರ್ಡ್ ಹೊಂದಿರೋರು ಯಾರೆಲ್ಲ ಆದಾಯ ತೆರಿಗೆ ಪಾವತಿ ಮಾಡ್ತಿದ್ದೀರಿ ಅವರು ನಿಮ್ಮ ಹೆಸರನ್ನು ಕಾರ್ಡ್ನಿಂದ ಡಿಲೀಟ್ ಮಾಡಿಸಿ, ಇಲ್ಲ ಅಂದರೆ ನಿಮ್ಮ ಇಡೀ ಕುಟುಂಬದ ರೇಷನ್ ಕಾರ್ಡನ್ನೇ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ ಒಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಿದ್ರೆ ಬಹುಶಃ ಲಕ್ಷಾಂತರ ಮಂದಿಯ ರೇಷನ್ ಕಾರ್ಡ್ ರದ್ದಾಗುವಂಥ ಸಂದರ್ಭವೇ ಬರ್ತಿರಲಿಲ್ಲ. ಸರ್ಕಾರ ಒಂದು ಅವಕಾಶ ಕೊಡ್ಬೋದಾಗಿತ್ತು, ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು. ಆಗ ಖುದ್ದು ತಾವೇ ಯಾರೆಲ್ಲ ಟ್ಯಾಕ್ಸ್ ಕಟ್ತಿದ್ದಾರೋ ಅವರೆಲ್ಲರೂ ಕೂಡ ಕಾರ್ಡ್ನಲ್ಲಿ ತಮ್ಮ ಒಂದು ಹೆಸರನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ತಾ ಇದ್ರು. ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಲಕ್ಷಾಂತರ ಮಂದಿಗೆ ಅನ್ಯಾಯ ಆಗುವಂಥದ್ದು ತಪ್ಪು ಹೋಗ್ತಾ ಇತ್ತಲ್ವಾ? ಆಗ ಆದಾಯ ತೆರಿಗೆ ಪಾವತಿದಾರನೊಬ್ಬ ಕಾರ್ಡ್ನಿಂದ ಹೊರಗುಳಿದು ನ್ಯಾಯಯುತವಾಗಿ ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಕ್ಕೆ BPL ಕಾರ್ಡ್ನಿಂದ ಪಡಿತರ ಲಭ್ಯವಾಗುವಂತಾಗ್ತಾ ಇತ್ತು. ಆದರೆ ಅದ್ಯಾವುದನ್ನು ಮಾಡದೆ ಸರ್ಕಾರ ಏಕಾಏಕಿ ಈ ಥರ ರೇಷನ್ ಕಾರ್ಡ್ ಬಂದ್ ಮಾಡಿಬಿಡ್ತಲ್ಲ, ಅದು ಈಗ ಸಾಕಷ್ಟು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳುವಂಥ ಪರಿಸ್ಥಿತಿಗೆ ಸರ್ಕಾರವೇ ತಂದುಬಿಟ್ಟಿದೆ. ಕರ್ನಾಟಕದಲ್ಲಿ ತಾಲೂಕು ಮಟ್ಟ 1ರಲ್ಲೇ 2ರಿಂದ 3 ಸಾವಿರಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಿದೆ. ಮನೆಯಲ್ಲಿ ಇರೋರೆಲ್ಲ ಟ್ಯಾಕ್ಸ್ ಕಟ್ತಿರ್ತಾರಾ? ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಅಣ್ಣ ಟ್ಯಾಕ್ಸ್ ಕಟ್ತಾ ಇದ್ರೆ ಪಾಪ ತಮ್ಮ ಏನೂ ಓದೇ ಇರಲ್ಲ, ಆತ ರೈತನಾಗಿ ದುಡಿಮೆ ಮಾಡ್ತಾ ಇರ್ತಾನೆ. ಆ ತಮ್ಮನ ಆದಾಯ ಸರ್ಕಾರ ವಿಧಿಸಿರುವಂಥ ನಿಯಮ ಏನಿದೆ ವಾರ್ಷಿಕ ಆದಾಯಕ್ಕಿಂತಲೂ ಕಡಿಮೆ ಇರುತ್ತೆ. ಪಾಪ ಅವನೇನು ಮಾಡಬೇಕಾಗಿದ್ರೆ? ಮನೆಗೆ ರೇಷನ್ ಇಲ್ಲ ಅಂತ ಅಂದಾಗ ಎಲ್ಲವೂ ಅಣ್ಣನ ಮೇಲೆ ಬೀಳಲ್ವಾ? ಆಗ ಕುಟುಂಬ ವ್ಯಾಜ್ಯಗಳಿಗೆ ಕಾರಣ ಆಗೋದಿಲ್ವಾ? ಈ ಥರ ಸೂಕ್ಷ್ಮ ವಿಚಾರಗಳನ್ನು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. BPL ಕಾರ್ಡ್ಗಳನ್ನು ರದ್ದು ಮಾಡೋ ಮುನ್ನ ಒಂದಷ್ಟು ಗೈಡ್ಲೈನ್ಸ್ ಕೊಟ್ಟು ಜನರಿಗೆ ಎಚ್ಚರಿಕೆ ಕೊಡಬೇಕಾಗಿತ್ತು. ಆದರೆ ಈ ಸರ್ಕಾರ ಹಿಡನ್ ಸೀಕ್ರೆಟ್ ರೇಷನ್ ಹೊರೆ ತಪ್ಪಿಸೋದು ಅನ್ನುವಂತೆ ಏಕಾಏಕಿ ಆದಾಯ ತೆರಿಗೆ ಪಾವತಿ ನೆಪದ ಕಾರಣ ಒಂದು ಇಡೀ ಕುಟುಂಬದ BPL ಕಾರ್ಡನ್ನು ರದ್ದುಪಡಿಸಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ. BPL ಕಾರ್ಡ್ ಹೊಂದಿದ್ದಂಥ ಕುಟುಂಬದ ಸದಸ್ಯರೊಬ್ಬರಲ್ಲಿ ಯಾರೋ ಒಬ್ಬರು
ನಿವೇಶನ, ಗೃಹ, ಕೃಷಿ ಸೇರಿದ ಹಾಗೆ ಇತರೆ ಕಾರಣಕ್ಕೆ ಲೋನ್ ಪಡೆಯೋದಕ್ಕೆ ಅಂಥೇಳಿ IT ಫೈಲ್ ಮಾಡಿರ್ತಾರೆ. ಈಗೆಲ್ಲ ಅಷ್ಟು ಈಸಿಯಾಗಿ ಲೋನ್ ಸಿಗಲ್ಲ. ನೀವು IT ರಿಟರ್ನ್ಸ್ ಫೈಲ್ ಮಾಡಿದರೆ ಎಷ್ಟು IT ರಿಟರ್ನ್ಸ್ ಫೈಲ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಸಾಲ ಕೊಡ್ತಾರೆ. ಕೆಲವರು TDS ವಾಪಸ್ ಪಡ್ಕೊಳ್ಳೋಕ್ಕೆ ಅಂಥೇಳಿ IT ಫೈಲ್ ಮಾಡಿರ್ತಾರೆ. ಅದೇನೋ ಅಷ್ಟೊಂದು ದೊಡ್ಡ ಅಮೌಂಟ್ ಆಗಿರಲಿಕ್ಕಿಲ್ಲ. ಹಾಗಂತ ಯಾರೂ ಇಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿಲ್ಲ. ಆದರೆ ಆ ಆದಾಯದ ಮಿತಿ ಸರ್ಕಾರ ನಿಗದಿಪಡಿಸಿದಂಥ ಮಿತಿಯನ್ನೂ ಮೀರಿ ವ್ಯವಹಾರ ನಡೆಸಿಲ್ಲ. ಹೀಗಿದ್ದ ಸಂದರ್ಭಗಳಲ್ಲಿ 2-3 ವರ್ಷಗಳ ಹಿಂದಿನ ಆದಾಯ ತೆರಿಗೆ ಪಾವತಿಯ ಹಣಕಾಸು ವ್ಯವಹಾರದ ದತ್ತಾಂಶವನ್ನು ಪಡ್ಕೊಂಡು ಕೇವಲ ಒಬ್ಬರ ಕಾರಣಕ್ಕೆ ಇಡೀ ಕುಟುಂಬದ BPL ಕಾರ್ಡ್ ರದ್ದು ಮಾಡಿ ತಿನ್ನುವ ಅನ್ನಕ್ಕೆ ಮಣ್ಣು ಹಾಕಿದ್ದು CM ಸಿದ್ದರಾಮಯ್ಯ ಅವರೇ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಅನೇಕ ಕುಟುಂಬಗಳ ಪ್ರಶ್ನೆ. ಯಾರೆಲ್ಲ ಆದಾಯ ತೆರಿಗೆ ಪಾವತಿ ಮಾಡಿದ್ದಾರೋ BPL ಕಾರ್ಡ್ ಕುಟುಂಬದ ಸದಸ್ಯರು ಅವರ ಹೆಸರನ್ನು ಡಿಲೀಟ್ ಮಾಡೋಕೆ ಒಂದೇ ಒಂದು ಅವಕಾಶ ಕೊಡಬೇಕಾಗಿತ್ತು CM. ಆಗ ಕುಟುಂಬದ ಒಬ್ಬರ ಕಾರಣಕ್ಕೆ ಒಂದು ಇಡೀ ಕುಟುಂಬ BPL ಕಾರ್ಡ್ ರದ್ದುಗೊಂಡಿರೋದು ತಪ್ಪಾಯಿತು. ಆದರೆ ಇಲ್ಲಿ ಯಾವುದೂ ಆಗಿಲ್ಲ. BPL ಕಾರ್ಡ್ ಹೊಂದಿರುವಂಥ ಕುಟುಂಬದಲ್ಲಿ ಓರ್ವ ಆದಾಯ ತೆರಿಗೆ ಪಾವತಿದಾರ ಇದ್ದಾನೆ ಅನ್ನೋ ಕಾರಣಕ್ಕೆ ಇಡೀ ಕುಟುಂಬದ ಕಾರ್ಡನ್ನೇ ರದ್ದುಗೊಳಿಸಿ ಎಷ್ಟರ ಮಟ್ಟಿಗೆ ಅನ್ಯಾಯ ಮಾಡ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದು ಆ ಕುಟುಂಬದವರಿಗೆ ಮಾತ್ರ ಗೊತ್ತು. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ. BPL ಕಾರ್ಡ್ ರದ್ದು ಮಾಡಿದ ಕುಟುಂಬದ ಆದಾಯ ತೆರಿಗೆ ಪಾವತಿದಾರರ ಸದಸ್ಯನ ಹೆಸರನ್ನು ಕೈಬಿಟ್ಟು ಮರಳಿ ನೀಡುವಂಥ ಕೆಲಸವನ್ನು ಮಾಡಿ ಅನ್ನೋದು ಕಾರ್ಡ್ ರದ್ದಾದ ಕುಟುಂಬಸ್ಥರ ವಿನಂತಿಯಾಗಿದೆ. ವಿನಂತಿ ಮಾಡಿಕೊಳ್ತಿದ್ದಾರೆ. ರೇಷನ್ ಕಾರ್ಡ್ನಲ್ಲಿ ಇರುವಂಥ ಹೆಸರಲ್ಲಿ ಯಾರು ಟ್ಯಾಕ್ಸ್ ಕಟ್ಟಿದ್ದಾರೆ ಅವರ ಹೆಸರನ್ನು ರೇಷನ್ ಕಾರ್ಡಿಂದ ತೆಗೆಸಿ ಉಳಿದವರಿಗೆ ರೇಷನ್ ಕೊಡಿ. ಈ ಒಂದು ಬದಲಾವಣೆ ತನ್ನಿ, ಮರಳಿ ನಮಗೆ BPL ಕಾರ್ಡನ್ನು ಕೊಡಿ ಅಂಥೇಳಿ ಪಾಪ ಆ ಕುಟುಂಬಸ್ಥರು ಬೇಡ್ಕೊಳ್ತಿದ್ದಾರೆ, ವಿನಂತಿ ಮಾಡ್ಕೊಳ್ತಿದ್ದಾರೆ. ಬಟ್ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಅವಕಾಶ ಕೊಡ್ತಾರಾ? ಕೊಟ್ಟರೆ ಬಹುಶಃ BPL ಕಾರ್ಡ್ ರೇಷನ್ ಮೇಲೆ ಅವಲಂಬಿತವಾಗಿರುವಂಥ ಅನೇಕರು ನಿಜಕ್ಕೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಾಗತ್ತೆ. ಸೊ ಹಾಗಾಗಿ ರಾಜ್ಯದ ಲಕ್ಷಾಂತರ BPL ಕಾರ್ಡ್ ರದ್ದುಗೊಂಡಿರುವಂಥ ಕುಟುಂಬಸ್ಥರ ಮನವಿಯನ್ನು ದಯವಿಟ್ಟು CM ಸಿದ್ದರಾಮಯ್ಯನವರು ಸ್ವೀಕರಿಸಬೇಕು, ಮತ್ತೊಂದು ಚಾನ್ಸ್ ಕೊಡಬೇಕು. ಒಬ್ಬರ ಹೆಸರನ್ನು ಮಾತ್ರ ಯಾರು ತೆರಿಗೆ ಕಟ್ಟಿದಾರೋ ಅವರ ಹೆಸರನ್ನು ಕ್ಯಾನ್ಸಲ್ ಮಾಡಿಸಿ ಉಳಿದವರಿಗೆ ನೀವು BPL ಕಾರ್ಡ್ಗಳನ್ನು ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಅವಕಾಶವನ್ನು ಕೊಡಿ ಸಿದ್ದರಾಮಯ್ಯನವರೇ.